ಕೆಲವೊಂದು ಅಡುಗೆಗಳು ಎವರ್ಗ್ರೀನ್ ಎಲ್ಲ ಕಾಲಕ್ಕೂ ಹಿತ ಅನಿಸುತ್ತೆ. ಬೇಸಿಗೆಯಲ್ಲೂ ಚೆನ್ನಾಗಿರುತ್ತೆ, ಮಳೆಗಾಲ ಚಳಿಗಾಲಕ್ಕೂ ಸಹ ಚೆನ್ನಾಗಿರುತ್ತೆ, ಅಲ್ಲದೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅಂಥ ಅಡುಗೆಯಲ್ಲಿ ಒಂದು ಅಡುಗೆ ಅಂದರೆ ಅದು ಗಂಜಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಗಂಜಿ ಯಾರಿಗೆ ಮಾಡೋಕ್ಕೆ ಬರಲ್ಲ ಅಂತ ನೀವು ಅನ್ಬೋದು. ಗಂಜಿ ಒಂದೇ ಅಲ್ಲ, ಗಂಜಿ ಒಟ್ಟಿಗೆ ಒಂದು ಒಳ್ಳೆ ಉಪ್ಪಿನ ಹುಡಿ ತೋರಿಸ್ತಾ ಇದ್ದೇನೆ. ನಾನು ಮಾಡ್ತಾ ಇರೋದು ಕೆಂಪಕ್ಕಿ ಗಂಜಿ, ರಾಜಮುಡಿ ರೈಸ್ ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೇನೆ. ಸಾವಯವ ಅಕ್ಕಿ ಇದು. ನಾನು ಇಲ್ಲಿ ಲೋಕಲ್ ಶಾಪಲ್ಲೇ ತೊಗೊಂಡಿರೋದು. ನಾನೇನು 4 ಜನಕ್ಕಾಗುವಷ್ಟು ಗಂಜಿ ಮಾಡ್ತಾ ಇದ್ದೇನೆ. 1 ಕಪ್ಪಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು 2 ಸಲ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಅದಕ್ಕೆ 2ರಷ್ಟು ಅಂದರೆ 3ರಷ್ಟು ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕ್ಕೊಳ್ಳಿ. ತುಂಬ ನೀರು ಹಾಕಬೇಡಿ, ಕುಕ್ಕರ್ ಆಗಿರೋದ್ರಿಂದ ಉಕ್ಕಿ ಬಂದುಬಿಡುತ್ತೆ. ಚೆನ್ನಾಗಿ ಮೆದುವಾಗಿ ಬೇಯೋಕ್ಕೆ ಅವಶ್ಯಕತೆ ಇರೋಷ್ಟು ನೀರು, 1/4 ಚಮಚ ಉಪ್ಪು ಹಾಕಿಬಿಟ್ಟು ಒಂದು 3 ವಿಷಲ್ ಹೊಡೆಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಇದಕ್ಕೊಂದು ಕಾಯಿ ಹಾಲು ತೆಕ್ಕೊಳ್ಳೋಣ. ಒಂದು ದೊಡ್ಡ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಕಾಯಿ, ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳು ತೊಗೊಂಡಿದ್ದೀನಿ. ಚೆನ್ನಾಗಿ ನೀರು ಹಾಕಿಬಿಟ್ಟು ನುಣ್ಣಗೆ ಅರಿಬೇಕು. ಅರೆದುಬಿಟ್ಟು ಇದನ್ನು ಸೋಸ್ಕೊಳ್ಳೋಣ. ಮೊದಲನೇ ತೆಂಗಿನಕಾಯಿ ಹಾಲನ್ನು ತೆಗೆದಾಯಿತು. ಈ ಕಾಯಿ ಹಾಲು ಹಾಕಿರ್ತೀವಲ್ಲ, ರುಚಿ ಅಂತೂ ಅಮೃತ ಅಂತ ಹೇಳ್ಬೋದು. ಹಾಗೆ ದೇಹಕ್ಕೂ ಸಹ ಇದು ತಂಪು. ಈಗ ನಾನು ರುಬ್ಬಿದಂತಹ ತೆಂಗಿನಕಾಯಿ ಚರಟಕ್ಕೆ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಇದನ್ನು ತೆಂಗಿನಕಾಯಿ 2ನೇ ಬಾರಿ ತೆಂಗಿನಕಾಯಿ ಹಾಲನ್ನು ತೆಕ್ಕೊಳ್ತಾ ಇದ್ದೀನಿ. ಕಾಯಿ ಹಾಲು ಹಾಕಿದಷ್ಟು ಗಂಜಿ ರುಚಿಯಾಗಿ ಇರುತ್ತೆ. ಈಗ ಉಪ್ಪಿನ ಹುಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ತೆಂಗಿನಕಾಯಿ ನೀರು ಆರಿರೋಂತಹ ತೆಂಗಿನಕಾಯಿ ತೊಗೋಬೇಕು. ತುಂಬ ಕೊಬ್ಬರಿ ಬೇಡ, ಸ್ವಲ್ಪ ಡ್ರೈ ಆಗಿರಬೇಕು. ಅದಕ್ಕೆ ಒಂದು ಖಾರಕ್ಕೊಂದು 3-4 ಬ್ಯಾಡಗಿ ಮೆಣಸಿನಕಾಯಿ, ಒಂದು ಅರ್ಧ ಚಮಚ ಕೊತ್ತಂಬರಿ, ಒಂದು ಅರ್ಧ ಚಮಚ ಜೀರಿಗೆ, ಒಂದು 3-4 ಎಸಳಿನಷ್ಟು ಬೆಳ್ಳುಳ್ಳಿ, ಮತ್ತು ಹುಳಿಗೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೀರನ್ನು ಹಾಕದೆ ಇದನ್ನು ಪುಡಿ ಮಾಡ್ಕೋಬೇಕು. ಆ ಕಾಯಲ್ಲಿರುವಂತಹ ತೇವಾಂಶವೇ ಇದು ಪುಡಿ ಆಗಲಿಕ್ಕೆ ಸಹಾಯ ಆಗುತ್ತೆ. ನೋಡಿ, ಈ ರೀತಿ ಅಂದರೆ ಇದು ಚಟ್ನಿ ಪುಡಿ ಥರ ಇದಾಗಿರಬೇಕು ಅಂತಿಲ್ಲ, ಒಣ ಇರಬೇಕು ಅಂತಿಲ್ಲ, ಸ್ವಲ್ಪ ಮುದ್ದೆಯಾಗಿ ಹೀಗೇ ಇರಬೇಕು. ಇದು ಗಂಜಿ ಒಟ್ಟಿಗೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಉಪ್ಪಿನ ಹುಡಿ ತಯಾರಾಯ್ತಲ್ವಾ. ಈ ಕಡೆ ನಮಗೆ ವಿಷಲ್ ಸಹ ಕೂಗಿದೆ, ಚೆನ್ನಾಗಿ ಬೆಂದಿದೆ, ಅನ್ನನೇ ಆಗಿದೆ. ಇದು ನೋಡಿ, ಏನು ತುಂಬ ನೀರೇನು ಆಗಿಲ್ಲ, ಮೆದುವಾಗಿ ಬೇಯಬೇಕು, ಆವಾಗಲೇ ಗಂಜಿ ಚೆನ್ನಾಗಾಗೋದು. ಇದಕ್ಕೆ ಒಂದು ದೊಡ್ಡ ಲೋಟದಷ್ಟು ಬಿಸಿ ನೀರನ್ನು ಸೇರಿಸ್ತಾ ಇದ್ದೇನೆ ನಾನು. ಕುದೀತಾ ಇರುವಂತಹ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಒಮ್ಮೆ ಕುದಿಸ್ಕೊಳ್ಳಿ. ನಿಮಗೆ ಯಾವ ಹದದಲ್ಲಿ ಗಂಜಿ ಬೇಕೋ ಆ ಹದದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೆ ಕಾಯಿ ಹಾಲು ಹಾಕೋಕ್ಕಿದೆ, ಹಾಗಾಗಿ ತುಂಬ ನೀರು ಹಾಕೋದು ಬೇಡ. ಈಗ ನಾನು ತೆಗೆದಿಟ್ಟಂತಹ ಕಾಯಿ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಕುದಿಸ್ಕೊತೇನೆ. ಕಾಯಿ ಹಾಲು ಹಾಕಿದ್ಮೇಲೆ ತುಂಬ ಏನು ಕುದಿಬೇಕಂತಿಲ್ಲ. ನಾನಿಲ್ಲಿ ಮತ್ತೆ ಉಪ್ಪನ್ನು ಸೇರಿಸಿಲ್ಲ. ಊಟ ಮಾಡುವಾಗ ಯಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಊಟ ಮಾಡೋದು. ಈ ಹದದಲ್ಲಿ ಇದ್ದರೆ ಗಂಜಿ ತುಂಬ ಚೆನ್ನಾಗಿರುತ್ತೆ. ಸುರಿದು ಊಟ ಮಾಡೋದು ಅಂತ ಹೇಳ್ತಾರಲ್ಲ, ಹಾಗೆ ನೋಡಿ. ರುಚಿಯಾಗಿರುವಂತಹ ಕಾಯಿ ಹಾಲಿನ ಕೆಂಪಕ್ಕಿ ಗಂಜಿ ತಯಾರಾಯಿತು. ಬಿಸಿ ಇರಬೇಕು, ಆಯಿತಾ. ಗಂಜಿ ಯಾವಾಗಲೂ ತಣ್ಣಗಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಬಿಸಿ ಗಂಜಿಗೆ ಈಗ ನಾನು ಮಾಡಿರುವಂತಹ ಉಪ್ಪಿನ ಹುಡಿ ಆಗಿರ್ಬೋದು, ಅಥವಾ ಅಪ್ಪೆ ಮಾವಿನ ಮಿಡಿ ಉಪ್ಪಿನಕಾಯಿ, ಖಾರದ ಯಾವುದಾದ್ರೂ ಚಟ್ನಿ, ಗೊಜ್ಜಿನ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಗಂಜಿಗೆ ಮೊಸರು ಹಾಕಿ ತಿಂತಾರೆ, ಕೆಲವೊಬ್ಬರು ತುಪ್ಪ ಹಾಕ್ತಾರೆ. ನನಗೆ ತುಪ್ಪ ಹಾಕಿ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ. ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ, ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.